ಬೆಳಗಾವಿ ಸದನದಲ್ಲಿ ಅವಾಚ್ಯ ಶಬ್ದ ಆರೋಪದಲ್ಲಿ ಬಂಧನ ಆಗಿದ್ದಂತ ಸಿಟಿ ರವಿ ಎನ್ಕೌಂಟರ್ ಮಾಡಲಿಕ್ಕೆ ಪ್ಲಾನ್ ಆಗಿತ್ತ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಕೊಟ್ಟಂತ ಉತ್ತರ ಆದ್ರೂ ಏನು? ಇನ್ನು ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ಕೇಸ್ ಬಗ್ಗೆ ಏನಂದ್ರು ಗೊತ್ತಾ? ನೀವೇ ನೋಡಿ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ರು ಅನ್ನೋ ಕಾರಣಕ್ಕೆ ಬಂಧನಕ್ಕೆ ಒಳಗಾಗಿದ್ದ ಪರಿಷತ್ ಸದಸ್ಯ ಸಿಟಿ ರವಿಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿತ್ತು. ಆ ಬಳಿಕ ನಿನ್ನೆ ರಾತ್ರಿ ಮೊದಲ ಬಾರಿಗೆ ಹುಟ್ಟೂರಿಗೆ ಎಂಟ್ರಿ ಕೊಟ್ಟಾಗ ಅದ್ಧೂರಿ ಸ್ವಾಗತ ನೀಡಲಾಗಿದೆ. ಸಿಟಿ ರವಿ ಕಾರಿನಲ್ಲಿ ರೋಡ್ ಶೋ ಮಾಡಿಕೊಂಡು ಸಾಗ್ತಿದ್ರೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮನೆಯಲ್ಲಿ ಆರತಿ ಬೆಳಗಿ ಸಿಟಿ ರವಿಯನ್ನು ಸ್ವಾಗತಿಸಿದ್ರು. ಆದ್ರೆ ಇದರ ನಡುವೆ ಆಂಬ್ಯುಲೆನ್ಸ್ ಬಳಸಿ ಸೈರನ್ ಹಾಕಿಕೊಂಡು ಬಂದಿತ್ತು ವಿಶೇಷ. ಪ್ರಜಾಪ್ರಭುತ್ವ ಹಾಗೂ ಸರ್ವಾಧಿಕಾರ ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲ. ಈ ರೀತಿಯ ಕೇಸುಗಳಿಗೆ ನಾವು ಹೆದರಲ್ಲ. ಈ ಹಿಂದೆಯೂ ಹೆದರಿಸುವ ಪ್ರಯತ್ನ ಮಾಡಿದ್ರು. ಕಾಲ ಹೀಗೆ ಇರಲ್ಲ. ಹಿಂದೆ ಸಹಿಸಿಕೊಂಡ ಮಾತ್ರಕ್ಕೆ ಈಗಲೂ ಸಹಿಸಿಕೊಳ್ತೇವೆ ಅನ್ನೋದು ಸುಳ್ಳು ಎಂದಿರುವ ಸಿಟಿ ರವಿ ಪೊಲೀಸ್ ಠಾಣೆಯಲ್ಲಿ ಇದ್ರೆ ಭದ್ರತೆ ಕೊಡೋಕಾಗಲ್ಲ ಅಂತ ಕಬ್ಬಿನ ಗದ್ದೆ ಜಲ್ಲಿ ಕ್ರಷರ್ ಕಾಡಿನ ಒಳಗೆ ಕರೆದೊಯ್ದು ಮಾಧ್ಯಮಗಳು ಬೆನ್ನಟ್ಟಿದ್ರಿಂದ ಅನಿವಾರ್ಯವಾಗಿ ಕೋರ್ಟ್ಗೆ ಹಾಜರು ಮಾಡಿದ್ರು. ನೋಡೋಣ, ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು. ಕೇಸ್ನಿಂದ ನಮ್ಮ ಕಾರ್ಯಕರ್ತನ ಹೆದರ್ಸಕ್ಕಾಗಲ್ಲ. ಆಗಲೇ ಹೆದರಲಿಲ್ಲ, ಈಗ ಹೆದರೋ ಪ್ರಶ್ನೆ ಇಲ್ವೇ ಇಲ್ಲ. ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಿಂದೆಲ್ಲ ಸಹಿಸ್ಕೊಂಡಂಗಿದ್ದಂಗೆ ಈಗಲೂ ಸಹಿಸ್ಕೊಳ್ತಾರೆ ಅಂತ ಅನ್ಕೊಳ್ಬಾರ್ದು. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ. ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನ ಒಂದಲ್ಲ ಎರಡಲ್ಲ, ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಉದ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರು ಬೆನ್ನತ್ತಿ ಎಲ್ಲ ಕಡೆಯಲ್ಲಿ ಪ್ರತ್ಯಕ್ಷ ಆಗಿದ್ರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಬೆಳಗ್ಗೆ ಎದ್ದ ಬಳಿಕ ಸಿಟಿ ರವಿ ಟೆಂಪಲ್ ರನ್ ಮಾಡಿದ್ರು. ಮನೆ ಸಮೀಪದಲ್ಲೇ ಇರುವ ರಾಘವೇಂದ್ರ ಮಠಕ್ಕೆ ಪತ್ನಿ ಜೊತೆ ಭೇಟಿ ನೀಡಿ ದೀರ್ಘದಂಡ ನಮಸ್ಕಾರ ಮಾಡಿದ್ರು. ನಾನು ಕೊಟ್ಟ ಕೇಸ್ ಯಾಕೆ ರಿಜಿಸ್ಟರ್ ಆಗಿಲ್ಲ ಎಂದು ಪ್ರಶ್ನಿಸಿದ್ರು. ನನ್ನ ವಿರುದ್ಧ ಕೊಟ್ಟ ಕೇಸು ವಿತಿನ್ ಸೆಕೆಂಡ್ ರಿಜಿಸ್ಟರ್ ಆಗಿ, ಕೇಸ್ ರಿಜಿಸ್ಟರ್ ಆದ ಕೆಲವೇ ನಿಮಿಷಗಳಲ್ಲಿ, ಗಂಟೆನೂ ಅಲ್ಲ ನಿಮಿಷಗಳಲ್ಲಿ ವಿತೌಟ್ ನೋಟಿಸು ಅರೆಸ್ಟ್ ಮಾಡ್ತಾರೆ. ನಾನು ಕೊಟ್ಟ ಕೇಸ್ನ ಯಾಕೆ ರಿಜಿಸ್ಟರ್ ಮಾಡಲ್ಲ? ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ ಸಿಟಿ ರವಿ ಎನ್ಕೌಂಟರ್ ಮಾಡುವ ಷಡ್ಯಂತ್ರ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನ್ಯಾಯಾಂಗ ತನಿಖೆ ಆದ್ರೆ ಸರ್ಕಾರದ ಹುಡುಕು ಹೊರಬರುತ್ತೆ ಅನ್ನೋ ಭಯಾನ ಎಂದು ಪ್ರಶ್ನಿಸಿದ್ರು. ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ. ನ್ಯಾಯಾಂಗ ತನಿಖೆ ಆದ್ರೆ ಇವ್ರು ಹುಡುಕು ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಮಾತನಾಡಿ ಸಿಟಿ ರವಿ ಬಂಧನದ ಹಿಂದೆ ಕೊಲೆ ಸಂಚು ಇತ್ತು ಅಂತ ಆರೋಪಿಸಿದ್ದಾರೆ. ತಮ್ಮನ್ನು ಕೊಲೆ ಮಾಡೋ ಸಂಚಿತ್ತೆಂದು ಸಿಟಿ ರವಿ ಅವರೇ ಹೇಳಿದ್ದಾರೆ. ರಾಜ್ಯದಲ್ಲಿ ಏನ್ ನಡೀತಿದೆ, ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಜೊತೆಗೆ ಹಲ್ಲೆಗೆ ಯತ್ನಿಸಿದವರ ಬಂಧನ ಮಾಡಿಲ್ಲ. ಗೃಹ ಸಚಿವ ಸ್ಥಾನದಲ್ಲಿ ಮುಂದುವರಿಯೋ ಅರ್ಹತೆ ಪರಮೇಶ್ವರ್ಗೆ ಇಲ್ಲ ಎಂದು ಕಿಡಿಕಾರಿದ್ದಾರೆ. ನಾನು ಹೇಳಿದ್ದು ನಿನ್ನೆನೋ ಅದನ್ನೇ ಹೇಳಿದ್ದೇನೆ. ಇವತ್ತು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ. ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೆನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿಟಿ ರವಿ ಏನೂ ತೊಂದರೆ ಕೊಟ್ಟಿಲ್ಲ. ಇರಲ್ಲ ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಸಿಟಿ ರವಿಯವರು ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದರೆ ಹೋಮ್ ಮಿನಿಸ್ಟರ್ ಯಾಕಾಗಿರ್ತೀರಿ ನೀವು? ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬಹುದು. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಕೆ ಹರಿಪ್ರಸಾದ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪರಿಷತ್ನಲ್ಲಿ ಚರ್ಚೆಗೆ ಅವಕಾಶ ಕೇಳಿದ್ದೆ. ಆದ್ರೆ ಬಿಜೆಪಿಯವರು ಗದ್ದಲ ಮಾಡಿದ್ರು ಎಂದಿರುವ ಅವರು ನಕಲಿ ಎನ್ಕೌಂಟರ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿಯವರು, ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು ಗುಜರಾತಿಂದ. ಆದ್ರಿಂದ ಅಮಿತ್ ಶಾ ಅವರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ.
ಸಿಟಿ ರವಿ ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಒತ್ತಾಯ ಮಾಡಿರುವ ವಿಚಾರಕ್ಕೆ ಕಲಬುರಗಿ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಸಿಟಿ ರವಿ ಪ್ರಕರಣವನ್ನು ನಮ್ಮ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಇದು ಕ್ರಿಮಿನಲ್ ಅಫೆನ್ಸ್. ಇದರಲ್ಲಿ ನ್ಯಾಯಾಂಗ ತನಿಖೆ ಯಾಕೆ? ತಪ್ಪುಗಳನ್ನು ಮುಚ್ಚಿಕೊಳ್ಳೋಕ ಎಂದಿದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಸಿಟಿ ರವಿ ಬಂಧನದ ಬಗ್ಗೆ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಯ ಒತ್ತಾಯಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ನೀಡಿದ್ದು, ಬಿಜೆಪಿಯವರು ಸಿಬಿಐಯನ್ನ ಮನೆಯೊಳಗಿನ ಸರಕು ಮಾಡಿಕೊಂಡಿದ್ದಾರೆ, ಮನೆ ಕೆಲಸದವರ ರೀತಿ ಬಳಸ್ಕೊಳ್ತಿದ್ದಾರೆ. ಸಿಟಿ ರವಿ ನಡೆದುಕೊಂಡ ರೀತಿ ಬಿಜೆಪಿಗೆ ಶೋಭೆ ತರುತ್ತಾ ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಬಿಜೆಪಿಯ ಸಂಸ್ಕೃತಿ ಎಲ್ಲಿ ಹೋಯ್ತು ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಅಂಬೇಡ್ಕರ್ ಮೇಲಿನ ಹೇಳಿಕೆ ಮುಚ್ಚಿ ಹಾಕಲು ಕುತಂತ್ರ ಮಾಡ್ತಿದ್ದಾರೆ ಎಂದಿರುವ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ರಿಂದ ಬೆದರಿಕೆ ಅನ್ನೋ ವಿಚಾರವಾಗಿ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಸ್ಪಿಜಿ ಬಳಕೆ ಮಾಡ್ಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಸಿಬಿಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ. ಅದನ್ನ ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡಂಗೆ ಸಿಬಿಐ ಅವ್ರನ್ನ ಉಪಯೋಗಿಸ್ಕೊಳ್ಳೋ ಅಂತ ಪ್ರವೃತ್ತಿ ಎದ್ದು ಕಾಣ್ತಾ ಇದೆ. ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು, RSS ಅವರು ಹೇಳ್ಕೊಟ್ಟಿರೋಂಥ ಸಂಸ್ಕೃತಿ ಇದೇನಾ? ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ, ಏನ್ ತಲೆ ಯಾಕೆ ಎಷ್ಟ್ಕೊತೀವಿ? ಫೇಕ್ ಎನ್ಕೌಂಟರ್ಗೆ ಕಾಂಗ್ರೆಸ್ ಯತ್ನಿಸಿದೆ ಎನ್ನುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದು, ಅವರು ರಾಜ್ಯ ರಾಜಕೀಯದ ಬಗ್ಗೆ ಮುತುವರ್ಜಿ ವಹಿಸಿದ್ದಾರೆ, ಅನುದಾನ ಬಂದು ರಾಜ್ಯ ಅಭಿವೃದ್ಧಿ ಆಗ್ತಿತ್ತು ಎಂದಿದ್ದಾರೆ. ಅತ್ತ ಪ್ರಿಯಾಂಕ್ ಖರ್ಗೆಗೆ ಪ್ರಹ್ಲಾದ್ ಜೋಶಿ ಮರುಬಾಣ ಬಿಟ್ಟಿದ್ದು, ಅಂಬೇಡ್ಕರ್ ಸೋಲಿಸಿದಾಗ ಕಾಂಗ್ರೆಸ್ನವರಿಗೆ ಯಾವ ನಾಯಿ ಕಡಿದಿತ್ತು? ಅಮಿತ್ ಶಾ ವಿಚಾರವಾಗಿ ಬಾಯಿಗೆ ಬಂದಂತೆ ಮಾತನಾಡುವ ನಿಮ್ಮ ನಾಯಕರಿಗೆ ಯಾವ ನಾಯಿ ಕಡಿದಿತ್ತು ಎಂದು ಪ್ರಶ್ನಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ, ರಾಜ್ಯದ ಪೊಲಿಟಿಕ್ಸ್ ನಲ್ಲಿ ಎಷ್ಟು ಗಮನ ಕೊಡ್ತಾರೆ, ಅದರ ಅರ್ಧಷ್ಟು ಗಮನ ಕೇಂದ್ರ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಕೇಂದ್ರದಲ್ಲಿ ಆಗ್ತಾ ಇರುವಂತ ನಮ್ಗೆ ಅನ್ಯಾಯದ ಬಗ್ಗೆ ಗಮನ ಕೊಟ್ರೆ ಅಟ್ಲೀಸ್ಟ್ ನಮ್ದು ಏನಾದ್ರೂ ಕರ್ನಾಟಕದ ಅಭಿವೃದ್ಧಿಯನ್ನ ಆಗುತ್ತೆ. ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದಿತ್ತು ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಸಿಟಿ ರವಿ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿದೆ. ಬಿಜೆಪಿ ನಾಯಕರು ಮಾತ್ರ ಸಿಟಿ ರವಿ ಬೆಂಬಲವಾಗಿ ನಿಂತಿದ್ದು, ಕಾಂಗ್ರೆಸ್ನಲ್ಲದೆ ಸಣ್ಣದೊಂದು ಅಪಸ್ವರ ಕೇಳಿ ಬರ್ತಿದೆ. ಈ ನಡುವೆ ಸಿಟಿ ರವಿ ಮೇಲೆ ಕ್ರಮಕ್ಕೆ ಅತ್ಯುತ್ಸಾಹ ತೋರಿಸಿದ ಪೊಲೀಸರು ಸಿಟಿ ರವಿ ಕೊಟ್ಟ ಕೇಸ್ ದಾಖಲು ಮಾಡಿಕೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.